ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಅಂತ. ಈ ಕಡೆ ಜ್ಯೋತಿರ್ಲಿಂಗ ಇದೆ ಅಂತ ಒಂದು ಸತಿ ಹೋಗೋಣ ಒಳಗಡೆ ಯಾವ ರೀತಿ ಇದೆ ಅಂತ. ನಮ್ಮ ಭಾರತದಲ್ಲಿ ಸುಮಾರು ಒಟ್ಟು 12 ಜ್ಯೋತಿರ್ಲಿಂಗ ಇದಾವಲ್ಲ. ಕಾಶಿ ವಿಶ್ವನಾಥ ಉತ್ತರ ಪ್ರದೇಶದಲ್ಲಿ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಆಂಧ್ರ ಪ್ರದೇಶ, ಸೋಮನಾಥ ದೇವಾಲಯ, ಸುಮಾರು 12 ಜ್ಯೋತಿರ್ಲಿಂಗವೇ. ಅದೇ ಥರ ಇಲ್ಲಿ ಆ ಒಂದು ಜ್ಯೋತಿರ್ಲಿಂಗಗಳ ಮಾದರಿಯಲ್ಲಿ ಇಲ್ಲಿ ಈ ಒಂದು ಲಿಂಗಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಅದೇ ಮಾದರಿಯಲ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಯಾವ ರೀತಿ ಇದೆ ನೋಡಿ ಇಲ್ಲಿ. ನೆಕ್ಸ್ಟು ರಾಮೇಶ್ವರಂ. ಈ ಒಂದು ದೇವಾಲಯ ಬಂದುಬಿಟ್ಟು ಇದು ತಮಿಳುನಾಡಿನಲ್ಲಿದೆ. ರಾಮೇಶ್ವರಂ ದೇವಾಲಯ ನೋಡಿ ಯಾವ ರೀತಿ ಇದೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಇಂದು ನಿಮಗೆ ನಾನು ಒಂದು ಹೊಸ ಸ್ಥಳದ ಪರಿಚಯವನ್ನು ಮಾಡಿಸಿಕೊಡುತ್ತೇನೆ. ಅದು ಯಾವುದೆಂದರೆ ಕಲಬುರಗಿ ನಗರದಲ್ಲಿರುವಂತಹ ಬ್ರಹ್ಮಕುಮಾರಿ ದೇವಾಲಯ. ಈ ಒಂದು ದೇವಾಲಯವು ಆಧ್ಯಾತ್ಮಿಕ ಶಿಕ್ಷಣ, ಧ್ಯಾನ ಮತ್ತು ಶಾಂತಿಗೆ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ದೇವಾಲಯವು ಹೇಗಿದೆ ಅಂತ ನಿಮಗೆ ತೋರಿಸಿಕೊಡ್ತೇನೆ, ಬನ್ನಿ ಹೋಗೋಣ. ಹಲೋ ಗೈಸ್, ಇದೆ ನೋಡಿ ಎಂಟ್ರೆನ್ಸು. ಬ್ರಹ್ಮಕುಮಾರಿ ಟೆಂಪಲ್ನ ಪ್ರವೇಶ ದ್ವಾರ ನೋಡ್ರಿ. ಇದು ಯಾವ ರೀತಿ ಇದೆ. ಈ ಕಡೆ ನಾವು ಒಳಗಡೆ ಎಂಟ್ರಿ ಆಗಬೇಕು. ಎಷ್ಟು ಪ್ರಶಾಂತವಾಗಿದೆ ನೋಡಿ ವಾತಾವರಣ ಇಲ್ಲಿ. ಇಲ್ಲಿನ ಗಿಡ ಮರಗಳು, ಪರಿಸರ ಹೇಗಿದೆ ನೋಡಿ. ಫ್ಯಾಮಿಲಿ ಸಹಿತ ಭೇಟಿ ಕೊಡುವಂಥ ಒಂದು ಅತ್ಯುತ್ತಮವಾದ ಸ್ಥಳ ಅಂತ ನಾನು ಹೇಳ್ತೇನೆ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ಪ್ರಶಾಂತವಾಗಿದೆ ನೋಡಿ ವಾತಾವರಣ ಇಲ್ಲಿ. ಗಾರ್ಡನ್ ನೋಡಿ ಯಾವ ರೀತಿ ಇದೆ. ಈ ಒಂದು ಬ್ರಹ್ಮಕುಮಾರಿ ಸಂಸ್ಥೆಯು ವಿಶ್ವದಾದ್ಯಂತ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಇದು ಮೇನ್ ಗೇಟ್, ನಾವು ಬಂದಿರೋದು ಅಲ್ಲಿಂದನೇ. ಇದು ಕಲಬುರಗಿ ಬಸ್ ಸ್ಟ್ಯಾಂಡ್ನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಸಿಟಿ ಬಸ್ಸಿನ ವ್ಯವಸ್ಥೆ ಇಲ್ಲಿದೆ ಬರುವವರಿಗೆ. ಇಲ್ಲಿ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಲಾಗಿದೆ. ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಅಂತ. ಈ ಕಡೆ ಜ್ಯೋತಿರ್ಲಿಂಗ ಇದೆ ಅಂತ ಒಂದು ಸತಿ ಹೋಗೋಣ ಒಳಗಡೆ ಯಾವ ರೀತಿ ಇದೆ ಅಂತ. ನಮ್ಮ ಭಾರತದಲ್ಲಿ ಸುಮಾರು ಒಟ್ಟು 12 ಜ್ಯೋತಿರ್ಲಿಂಗ ಇದಾವಲ್ಲ. ಕಾಶಿ ವಿಶ್ವನಾಥ ಉತ್ತರ ಪ್ರದೇಶದಲ್ಲಿ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಆಂಧ್ರ ಪ್ರದೇಶ, ಸೋಮನಾಥ ದೇವಾಲಯ, ಸುಮಾರು 12 ಜ್ಯೋತಿರ್ಲಿಂಗವೇ. ಅದೇ ಥರ ಇಲ್ಲಿ ಆ ಒಂದು ಜ್ಯೋತಿರ್ಲಿಂಗಗಳ ಮಾದರಿಯಲ್ಲಿ ಇಲ್ಲಿ ಈ ಒಂದು ಲಿಂಗಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಅದೇ ಮಾದರಿಯಲ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಬ್ರಹ್ಮಕುಮಾರಿ.
ಇದು ಕಟ್ಟಡ, ಈ ಒಂದು ಸಂಸ್ಥೆಗೆ ಸಂಬಂಧಿಸಿದಂಥ ಕಟ್ಟಡ ಆಗಿದೆ. ಈ ಒಂದು ಸ್ಥಳವು ಶಾಂತಿ ಧ್ಯಾನಕ್ಕೆ ಪ್ರಸಿದ್ಧವಾದ ಒಂದು ಸ್ಥಳ ಅಂತ ನಾವು ಹೇಳ್ಬೋದು. ಗಾಯ್ಸ್, ಇದು ಬಂದ್ಬಿಟ್ಟು ಬ್ರಹ್ಮಕುಮಾರಿ ಟೆಂಪಲ್ನ ಆವರಣದಲ್ಲಿರುವಂತಹ ಜನಕಿ ಜಲಧಾರ ಶಿವಲಿಂಗವಾಗಿದೆ. ಈ ಒಂದು ಶಿವಲಿಂಗವು ನಿರಂತರವಾಗಿ ಜಲಧಾರೆಯಿಂದ ಅಲಂಕರಿಸಲ್ಪಟ್ಟಂತಹ ಒಂದು ಸ್ಥಳವಾಗಿದೆ. ಈ ಒಂದು ಸ್ಥಳವು ಭಕ್ತರಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ಒಂದು ಸಂಕೇತವನ್ನು ಸೂಚಿಸುತ್ತದೆ. ಇದರ ಸೌಂದರ್ಯವನ್ನು ನೀವು ಈ ಒಂದು ವಿಡಿಯೋದಲ್ಲಿ ಈಗ ನೋಡಬಹುದು. ನೋಡಿ ಇಲ್ಲಿ. ಈಗ ಜ್ಯೋತಿರ್ಲಿಂಗ ಅಂತ ಹೇಳಿದ್ನಲ್ಲ, ಈ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಬನ್ನಿ ಒಳಗಡೆ. ಯಾವ ರೀತಿ ಜ್ಯೋತಿರ್ಲಿಂಗಗಳಿಗೆ ಒಳಗಡೆ ಅಂತ ತೋರಿಸ್ತೀನಿ ನಿಮಗೆ ನಾನು. ಇದು ವಿ ಹೇಗಿದೆ ನೋಡಿ ಒಂದ್ಸಲ. ಗಾರ್ಡನ್ ನೋಡಿಲ್ಲಿ ಎಷ್ಟು ಪ್ರಶಾಂತವಾಗಿದೆ ನೋಡಿಲ್ಲಿ. ಇಲ್ಲಿ ಕೂತ್ಕೊಳ್ಳೋ ಸಹಿತ ವ್ಯವಸ್ಥೆ ಮಾಡಲಾಗಿದೆ. ನೀಟ್ನೆಸ್ ಇದೆ, ಹಾಗೆ ಭಾಳ ನೀಟ್ನೆಸ್ ಇದೆ ನೋಡ್ರಿ ಇಲ್ಲಿ. ಇದು ಜ್ಯೋತಿರ್ಲಿಂಗಕ್ಕೆ ಹೋಗುವ ಎಂಟ್ರೆನ್ಸ್ ಮುಖ್ಯ ದ್ವಾರ ನೋಡಿ ಇಲ್ಲಿ. ಇಲ್ಲಿ ನೋಡಿ ಗೈಸ್, ಎಂಟ್ರೆನ್ಸ್ ಇದು ಯಾವ ರೀತಿ ಇದೆ ನೋಡಿ ಇಲ್ಲಿ. ಧ್ಯಾನ ಮಾಡೋಕ್ಕೆ ಇಲ್ಲಿ ಒಂದು ಸೂಕ್ತವಾದ ಸ್ಥಳ ಅಂತ ಹೇಳ್ಬೋದು ನಾವು. ಇಲ್ಲಿ ನೋಡಿ ಜ್ಯೋತಿರ್ಲಿಂಗಗಳು. ಸೋಮನಾಥ ದೇವಾಲಯ ಅಂತ.
ಸೇಮ್ ಅದೇ ಮಾದರಿಯಲ್ಲಿ ಇಲ್ಲಿ ಸಹಿತ ಈ ಒಂದು ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ನೋಡಿ, ಅದರ ಒಂದು ಹಿಸ್ಟ್ರಿ ಇಲ್ಲಿ ಹಾಕಿದ್ದಾರೆ. ಒಂದು ಸೋಮನಾಥ ದೇವರು ಗುಜರಾತ್ನಲ್ಲಿದೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನೋಡಿರಿ, ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಆಂಧ್ರ ಪ್ರದೇಶದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಇದೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನೋಡ್ರಿ, ಮಹಾಕಾಳೇಶ್ವರ ದೇವಾಲಯ ಇದ್ದು. ಈ ಒಂದು ದೇವಾಲಯ ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿದೆ. ಅದೇ ಮಾದರಿಯಲ್ಲಿ ಇಲ್ಲಿ ಈ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಓಂಕಾರೇಶ್ವರ ದೇವಾಲಯ. ಈ ದೇವಾಲಯ ಬಂದ್ಬಿಟ್ಟು ಇದು ಸಹಿತ ಮಧ್ಯಪ್ರದೇಶದಲ್ಲಿದೆ. ಇಲ್ಲಿ ಶಿವನನ್ನು ಓಂಕಾರೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ. ಈ ಕ್ಷೇತ್ರವು ಮಧ್ಯಪ್ರದೇಶದ ನರ್ಮದಾ ನದಿ ತೀರದ ಮಂದತಾ ಬೆಟ್ಟದ ಮೇಳದಲ್ಲಂಥದ್ದು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನೋಡ್ರಿ, ವೈದ್ಯನಾಥ ದೇವಾಲಯ. ಇದು ಬಿಹಾರ ರಾಜ್ಯದಲ್ಲಿದೆ. ನೋಡಿ ಯಾವ ರೀತಿ ಇದೆ, ವೈದ್ಯನಾಥ ದೇವಾಲಯ. ಬಿಹಾರ ರಾಜ್ಯದಲ್ಲಿರುವಂಥ ಒಂದು ದೇವಾಲಯವಾಗಿದೆ ಇದು. ಅದರ ಒಂದು ಇತಿಹಾಸವನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಭೀಮಾಶಂಕರ ದೇವಾಲಯ. ಈ ಒಂದು ದೇವಾಲಯ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಮಹಾರಾಷ್ಟ್ರದಲ್ಲಿದೆ ಇದು. ನೆಕ್ಸ್ಟು ರಾಮೇಶ್ವರಂ. ಈ ಒಂದು ದೇವಾಲಯ ಬಂದ್ಬಿಟ್ಟು ಇದು ತಮಿಳುನಾಡದಲ್ಲಿದೆ. ರಾಮೇಶ್ವರಂ ದೇವಾಲಯ ನೋಡಿ ಯಾವ ರೀತಿ ಇದೆ. ಅದ್ರ ಬಗ್ಗೆ ಮಾಹಿತಿ ಇದೆ ನೋಡಿ ಇಲ್ಲಿ ಸೈಡ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ನಾಗೇಶ್ವರ ದೇವಾಲಯ ಅಂತ. ಈ ದೇವಾಲಯವು ಗುಜರಾತ್ ರಾಜ್ಯದಲ್ಲಿದೆ. ನೆಕ್ಸ್ಟ್ ನೋಡಿಲ್ಲಿ ವಿಶ್ವನಾಥ ದೇವಾಲಯ. ಈ ಒಂದು ದೇವಾಲಯ ಬಂದ್ಬಿಟ್ಟು ನಮಗೆ ಎಲ್ಲಿ ಕಾಣಸಿಗುತ್ತಂದರೆ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಇದು ವಿಶ್ವನಾಥ ದೇವಾಲಯ. ಈ ಒಂದು ಜ್ಯೋತಿರ್ಲಿಂಗ ಇದೆಲ್ಲ ನಮ್ಮ ಭಾರತ ದೇಶದಲ್ಲಿ ಒಟ್ಟು 12. ಇವು ನಮ್ಮ ಹಿಂದೂ ಧರ್ಮದ ಪವಿತ್ರದ ಯಾತ್ರಾ ಕ್ಷೇತ್ರಗಳಂತ ನಾವು ಹೇಳ್ಬೋದು.
ಈ ಒಂದು ದೇವಾಲಯಕ್ಕೆ ಬಂದರೆ ನೀವು ಭಾರತದಲ್ಲಿರುವಂತಹ 12 ಜ್ಯೋತಿರ್ಲಿಂಗ ದರ್ಶನ ಸಹಿತ ಇಲ್ಲಿ ನಾವು ಪಡೆಯಬಹುದು. ಅದೇ ಮಾದರಿಯಲ್ಲಿ ಇಲ್ಲಿ ಈ ಒಂದು ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಸ್ವಯಂ ಬಂಕೇಶ್ವರ ದೇವಾಲಯ ಅಂತ ನೋಡಿದ್ದು. ಈ ಒಂದು ದೇವಾಲಯ ಬಂದುಬಿಟ್ಟು ಎಲ್ಲಿ ಬರುತ್ತೆ ಅಂದರೆ ನಾಸಿಕ್ನಲ್ಲಿ ಬರುತ್ತೆ ಇದು. ಎಷ್ಟು ಪ್ರಶಾಂತವಾಗಿದೆ ನೋಡಿ ಒಳಗಡೆ. ನೆಕ್ಸ್ಟ್ ಬಂದುಬಿಟ್ಟು ಕೇದಾರ್ನಾಥ್ ದೇವಾಲಯ ನೋಡಿದ್ದು. ಕೇದಾರ್ನಾಥ್ ದೇವಾಲಯ, ಈ ಒಂದು ದೇವಾಲಯವು ಉತ್ತರಾಂಚಲ ರಾಜ್ಯದಲ್ಲಿದೆ. ಎಷ್ಟು ಸುಂದರವಾಗಿದೆ ನೋಡಿದೆ. ಒಂದು ಕೇದಾರ್ನಾಥ್ ದೇವಾಲಯ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ನೋಡಿಲ್ಲಿ. ನೆಕ್ಸ್ಟು ಗೃಷಣೇಶ್ವರ ದೇವಾಲಯ ಅಂತ. ಗೃಷಣೇಶ್ವರ ದೇವಾಲಯವು ಈ ಒಂದು ದೇವಾಲಯ ಬಂದುಬಿಟ್ಟು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತಿದ್ದು. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ನೋಡಿಲ್ಲಿ. ಒಟ್ಟು 12 ಜ್ಯೋತಿರ್ಲಿಂಗಗಳ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಇದಾವೆ ಅಂತ. ಇಲ್ಲಿ ಒಳಗಡೆ ಎಷ್ಟು ಸುಂದರವಾಗಿ ಇಲ್ಲಿ ಈ ಒಂದು ಈಶ್ವರಲಿಂಗಗಳನ್ನು ಅಥವಾ ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ಕೆಲವೊಂದು ಬುಕ್ಸ್ ಇದೆ ನೋಡಿ. ಈ ಒಂದು ದೇವಾಲಯ ಸಂಬಂಧಿಸಿದಂತೆ ಕೆಲವೊಂದು ಬುಕ್ಸ್ ಸಿಗ್ತವೆ ಇಲ್ಲಿ.
ಧ್ಯಾನ ಮಾಡುವಂಥ ರೂಮ್ ಇದು. ಎಷ್ಟು ಸೈಲೆಂಟ್ ಆದಾಗಿ ನೋಡಲಿ. ಇಲ್ಲಿ ವಾತಾವರಣ ನೋಡಿ ಹೇಗಿದೆ ಹೊರಗಡೆ. ಗಾರ್ಡನ್, ಈ ದೇವಾಲಯ ಮುಂದುಗಡೆ. ಫ್ಯಾಮಿಲಿ ಜೊತೆ ಒಂದು ಸಲ ಬಂದ್ರಿ ಸೂಕ್ತವಾದಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಭಾಳ ಅಂದರೆ ಭಾಳ ಪ್ರಶಾಂತವಾಗಿರುತ್ತೆ ಇಲ್ಲಿ ವಾತಾವರಣ. ಇದು ಬಂದುಬಿಟ್ಟು ಏನು ಕೆಲವೊಂದು ಫಂಕ್ಷನ್ ಏನು ನಡೆಸ್ತಾರಲ್ಲ, ಸ್ಟೇಜ್ ಥರ ಇದ್ದಿದ್ದು. ಈ ಕಡೆ ಬಂದುಬಿಟ್ಟು ಗ್ರೌಂಡ್ ಥರ ಇದು. ಇಲ್ಲಿ ನೋಡಿ ಯಾವ ರೀತಿ ಇದೆ. ವ್ಯೂ ನೋಡಿ ಯಾವ ರೀತಿ ಇದೆ ನೋಡಿ ಸ್ನೇಹಿತರಲ್ಲಿ. ಹಲೋ ಗೈಸ್, ಇಂದು ನಾವು ಭೇಟಿ ನೀಡಿರುವಂತಹ ಕಲಬುರಗಿ ನಗರದಲ್ಲಿರುವ ಬ್ರಹ್ಮಕುಮಾರಿ ದೇವಾಲಯದ ಸುಂದರ ದೃಶ್ಯವನ್ನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.